ಕೋಲ್ಡ್ ಪ್ರೆಸ್ ಆಯಿಲ್ 1 ಲೀಟರ್ ಇಂದ ಆಯ್ತು 2 ಲೀಟರ್ 5 ಲೀಟರ್ ಹೊರಗಡೆ ಲಭ್ಯವಿರುತ್ತದೆ. ಇದು ಡಿಫರೆಂಟ್ ವೇರಿಯಂಟ್ಸ್ ಅಲ್ಲಿ ನಿಮಗೆ ಸಿಗುತ್ತದೆ. 1 ಲೀಟರ್ ಅಲ್ಲಿ, 2 ಲೀಟರ್ ಅಲ್ಲಿ, 3 ಲೀಟರ್ ಅಲ್ಲಿ ಸಿಗುತ್ತದೆ. 5 ಲೀಟರ್ ನೀವು ಕ್ಯಾನ್ ಏನಾದ್ರು ಪರ್ಚೇಸ್ ಮಾಡಿದ್ರೆ ಇದಕ್ಕೆ ಸ್ಪೆಷಲ್ 5% ಡಿಸ್ಕೌಂಟ್ ಇರ್ತದೆ. ನೀವು ಸ್ಯಾಂಪಲ್ ಟೆಸ್ಟಿಂಗ್ ನಾವು ಮಾಡ್ತೇವೆ, ನಮಗೆ ಸ್ಯಾಂಪಲ್ ನೋಡ್ತೀವಿ ಅಂತಂದ್ರೆ ನಿಮಗೆ 1 ಲೀಟರ್ ತಗೊಂಡು ಸ್ಯಾಂಪಲ್ ಟೆಸ್ಟ್ ಮಾಡ್ಕೋಬಹುದು. ನೋಡಿ, ಇಲ್ಲಿ ನಮ್ಮ ಬಾಣದ ಎಣ್ಣೆಗೂ ಹೊರಗಡೆ ಸಿಗ್ತಕ್ಕಂಥ ಅಲ್ಟ್ರಾ ಫಿಲ್ಟರ್ಡ್ ಎಣ್ಣೆಗೂ ಏನ್ ವ್ಯತ್ಯಾಸ ಅಂತ ಹೇಳ್ಬಿಟ್ಟು ಈಗ ನಾನು ನಿಮಗೆ ತಿಳಿಸ್ಕೊಡ್ಲಿದ್ದೇನೆ. ನೋಡಿ, ಇದು ಹೊರಗಡೆ ಅಲ್ಟ್ರಾ ಪ್ರೊಸೆಸ್ಡ್ ಆಯಿಲ್ ಹೇಗಿರುತ್ತೆ ಅಂದ್ರೆ ಈ ರೀತಿ ಕ್ಲಿಯರ್ ಆಗಿರುತ್ತೆ. ಈ ರೀತಿ ಕ್ಲಿಯರ್ ಏಕೆಂದ್ರೆ ಇದರಲ್ಲಿ ವೈಟ್ ಪ್ಯಾರಾಫಿನ್ ಅಂದ್ರೆ ವೈಟ್ ಆಯಿಲ್ ಮಿಕ್ಸ್ ಇರುತ್ತೆ. ಇದರಲ್ಲಿ ಯಾವುದೇ ರೀತಿಯಾದ ಸ್ಟ್ರಾಂಗ್ ಫ್ಲೇವರ್ ಆಗಲಿ, ಯಾವುದೇ ರೀತಿಯಾದ ಫ್ಲೇವರ್ಸ್ ಆಗಲಿ ಇದರಲ್ಲಿ ಬರುವುದಿಲ್ಲ. ಅದೇ ರೀತಿ ಇದು ನಮ್ಮ ಆಯಿಲ್ ಕಂಪೇರ್ ಮಾಡಿದ್ರೆ ನೀವು ಕಲರ್ ನೋಡ್ಬೋದು. ಈ ರೀತಿ ಯಾವ ರೀತಿ ಅಂದ್ರೆ ಈ ರೀತಿ ಕಲರ್ನ ನೀವು ನೋಡ್ಬೋದು. ಕಲರ್ ಇದು ನೋಡಿ, ಕಲರ್ನ ನೋಡಿ, ಇವೆರಡರಲ್ಲಿ ಕಲರ್ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವುದು ಅಲ್ಟ್ರಾ ಪ್ರಾಸೆಸ್ಡ್ ಯಾವುದು ವುಡ್ ಪ್ರಾಸೆಸ್ ಆಯಿಲ್ ಅಂತ ಹೇಳ್ಬಿಟ್ಟು. ಇದು ಸೆಡಿಮೆಂಟೇಷನ್ ಇಂದ ಫಿಸಿಕಲಿ ಫಿಲ್ಟರ್ಡ್ ಪ್ರಾಸೆಸ್ಡ್ ಆಯಿಲ್. ಇದು ಬಂದ್ಬಿಟ್ಟು ಅಲ್ಟ್ರಾ ಫಿಲ್ಟ್ರೇಷನ್, ಅಲ್ಟ್ರಾ ಪ್ರಾಸೆಸಿಂಗ್, ಕೆಮಿಕಲ್ ಎಕ್ಸ್ಟ್ರಾಕ್ಷನ್. ನೀವು ಕೇಳ್ಬೋದು ಹೇಗೆ ಸರ್ ಇದು ನಮ್ಮ ಪ್ಯೂರಿಟಿ ಟೆಸ್ಟ್ ಮಾಡೋದು ಹೇಗೆ ಅಂತ ನೀವು ಕೇಳ್ಬೋದು. ಏನಿಲ್ಲ, ಫಸ್ಟ್ ಸಿಂಪಲ್ ಟೆಸ್ಟ್ ಏನಂದ್ರೆ ಓಡರ್ ಟೆಸ್ಟ್ ಅಂತ. ಓಡರ್ ಟೆಸ್ಟ್ ಅಂದ್ಬಿಟ್ರೆ ನಿಮಗೆ ಸ್ಮೆಲ್ ಈ ತರ ಸ್ಮೆಲ್ ಬರಬೇಕು. ಸ್ಮೆಲ್ ಅಂತಂದ್ರೆ ನಿಮಗೆ ಶೇಂಗಾ ಯಾವ ರೀತಿ ಸ್ಮೆಲ್ ಗಮ ಅನಿಸುತ್ತೋ ಆ ತರ ಸ್ಮೆಲ್ ನಿಮಗೆ ವುಡ್ ಪ್ರೆಸ್ ಆಯಿಲ್ ಅಲ್ಲಿ ಸಿಗುತ್ತೆ. ಇದರಲ್ಲಿ ಸ್ಮೆಲ್ಲೇ ಇರೋದಿಲ್ಲ. ಯಾಕಂತಂದ್ರೆ ಇದರಲ್ಲಿ ವೈಟ್ ಆಯಿಲ್ ಮಿಕ್ಸ್ ಇರುತ್ತೆ. ವೈಟ್ ಆಯಿಲ್ ಅಂತಂದ್ರೆ ಈ ರೀತಿ ವೈಟ್ ಆಯಿಲ್, ಪ್ಯಾರಾಫಿನ್, ವೈಟ್ ಆಯಿಲ್ ಅಲ್ಲಿ ಮಿಕ್ಸ್. ಕೆಲವೊಬ್ರು ಕೇಳ್ತಾ ಇರ್ತೀರಾ, ಸರ್ ನಿಮ್ಮ ಕೋಲ್ಡ್ ಪ್ರೆಸ್ ಆಯಿಲ್ ನಾವು ಯೂಸ್ ಮಾಡಿದ್ಮೇಲೆ ನಮಗೆ ಫೋಮ್ ಜಾಸ್ತಿ ಬರ್ತಾ ಇದೆ ಅಂತ ಕೇಳಿದ್ರು. ಬಟ್ ಯಾಕೆ ಇದಕ್ಕೆ ಉತ್ತರ ನಮ್ಮಲ್ಲಿ ರಿಸರ್ಚ್ ಆಗಿ ಉತ್ತರ ಇದೆ. ಏನಂತಂದ್ರೆ ನಾವು ಯಾವುದೇ ರೀತಿಯಾದ ಕೆಮಿಕಲ್ ಆಂಟಿ ಫೋಮಿಂಗ್ ಏಜೆಂಟ್ ನ ಇದರಲ್ಲಿ ಯೂಸ್ ಮಾಡಲ್ಲ. ಆಂಟಿ ಫೋಮಿಂಗ್ ಏಜೆಂಟ್ ಅಂತಂದ್ರೆ ಏನಂದ್ರೆ ನಿಮಗೆ ಯಾವುದೇ ರೀತಿಯಾದ ವಸ್ತುಗಳು, ಯಾವುದೇ ರೀತಿಯಾದ ಫುಡ್ ಐಟಮ್ಸ್ ಫ್ರೈ ಮಾಡ್ತಾ ಇದ್ರೆ ಅದರಲ್ಲಿ ಫೋಮಿಂಗ್ ಜನರೇಟ್ ಆಗುತ್ತೆ. ಅದು ಕೋಲ್ಡ್ ಪ್ರೆಸ್ ಆಯಿಲ್ ಅಲ್ಲಿ ಮಾತ್ರ ಜನರೇಟ್ ಆಗುತ್ತೆ ಫೋಮಿಂಗ್. ಆಂಟಿ ಫೋಮಿಂಗ್ ಕೆಮಿಕಲ್ ಯಾಕೆ ಯೂಸ್ ಮಾಡ್ತಾರೆ ನಾರ್ಮಲ್ ಈ ರಿಫೈನ್ಡ್ ಆಯಿಲ್ ಅಲ್ಲಿ ಅಂತ ಹೇಳಿದ್ರೆ ಈ ಆಂಟಿ ಫೋಮಿಂಗ್ ಏಜೆಂಟ್ ಯೂಸ್ ಮಾಡೋದ್ರಿಂದ ಇದರಲ್ಲಿ ಫೋಮ್ ಜಾಸ್ತಿ ಬರಲ್ಲ, ಎಣ್ಣೆ ಜಾಸ್ತಿ ಹಿಡ್ಕೊಳಲ್ಲ. ಆ ಕಾರಣಕ್ಕೋಸ್ಕರ ಇದರಲ್ಲಿ ಆಂಟಿ ಫೋಮಿಂಗ್ ಏಜೆಂಟ್ ಯೂಸ್ ಮಾಡಿರ್ತಾರೆ. ಇನ್ನೊಂದು ವಿಷಯ ನಿಮಗೆ ಏನು ತಿಳಿಸ್ಬೇಕಂತಂದ್ರೆ ಈ 1 ಸ್ಪೂನ್ ಈಕ್ವಲ್ ಟು 2 ಟೇಬಲ್ ಸ್ಪೂನ್ ಆಫ್ ದಿಸ್ ಅಂತಂದ್ರೆ 1 ಟೇಬಲ್ ಸ್ಪೂನ್ ನೀವು ಇದನ್ನ ಯೂಸ್ ಮಾಡಿದ್ರೆ ಸಾಕು. ಇದನ್ನ 2 ಟೇಬಲ್ ಸ್ಪೂನ್ ಯೂಸ್ ಮಾಡಿದಷ್ಟೇ ಸಮ ಆಗುತ್ತೆ. ಏಕೆ ಅಂತಂದ್ರೆ ನಾವು ಕೋಲ್ಡ್ ಪ್ರೆಸ್ ಆಯಿಲ್ ನ ಮಾಡಿದಾಗ ಇದನ್ನ ಸ್ಲೋ ನಲ್ಲಿ RPM ನಲ್ಲಿ ತಿರುಗಿಸ್ತೀವಿ. RPM ನಲ್ಲಿ ತಿರುಗಿಸಿದಾಗ ಏನಾಗುತ್ತೆ, ಕೋಲ್ಡ್ ಪ್ರೆಸ್ ಆಯಿಲ್ ನಮಗೆ ರಿಲೀಸ್ ಆಗುತ್ತೆ. ಆ ತರ ಅವಾಗ ಏನಾಗುತ್ತೆ, ಇದ್ರದ್ದು ವಿಸ್ಕಾಸಿಟಿ ನೋಡಿ, ಇದ್ರದ್ದು ವಿಸ್ಕಾಸಿಟಿ ನಿಮಗೆ ಜಾಸ್ತಿ ಇರುತ್ತೆ. 1 ಟೇಬಲ್ ಸ್ಪೂನ್ ಹಾಕ್ಬಿಟ್ರೆ ಸಾಕು, ನಿಮಗೆ ಅಡಿಗೆ ಆಗುತ್ತೆ. ಆದ್ರೆ ಇದು ಹೈಯೆಸ್ಟ್ 300 to 400 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನಿಮಗೆ ಈ ಆಯಿಲ್ ಮೇಕಿಂಗ್ ಆಗಿರುತ್ತೆ. ಆಯಿಲ್ ಪ್ರಾಸೆಸ್